ಸೂರ್ಯ ಅವರೇ, ಅಮ್ಮ ನಿಮ್ಮ ಹತ್ರ ಮಾತಾಡ್ಬೇಕಂತೆ. ಏನಂತೆ? ಆರ್ಯನ್ ನಿಶ್ಚಿತಾರ್ಥದ ಬಗ್ಗೆ ಕಮಿಷನರ್ ಹತ್ರ ಮಾತಾಡ್ಕೊಂಡು ಬಂದಿದ್ದೀರಾ. ಇನ್ನು ನಮ್ಮ ಕಡೆಯಿಂದ ಯಾರಿಗೂ ಹೇಳಿಲ್ಲ. ಮತ್ತೆ ನಿಶ್ಚಿತಾರ್ಥ ಎಲ್ಲಿ ಮಾಡೋದು ಅಂತ ಡಿಸೈಡ್ ಕೂಡ ಮಾಡಿಲ್ಲ. ಭಾನುವಾರಕ್ಕೆ ಇನ್ನು 3 ದಿನ ಇರೋದು. ಎಲ್ಲ ನೀವು ಅಮ್ಮ ಸೇರ್ಕೊಂಡು ತೀರ್ಮಾನ ಮಾಡಿಬಿಡಿ. ಸೂರ್ಯರು, ಈ ಮನೆ ಯಜಮಾನ್ರು ನೀವು. ಈ ಮನೇಲಿ ನನ್ನ ಮಾತಿಗೆ ಯಾರು ಬೆಲೆ ಕೊಡ್ತಾರೆ? ಬೇಡ ಬೇಡ ಅಂದರೂ ಸಾಕ್ಷಿ ನನ್ನ ಮಾತು ಕೇಳ್ತಿಲ್ಲ. ಮುಂದೆ ಏನು ಮಾಡೋದು? ಆರ್ಯನ್ ಎಂಗೇಜ್ಮೆಂಟ್ ಮಾಡೋದಾ, ಸಾಕ್ಷಿ ಎಂಗೇಜ್ಮೆಂಟ್ ಮಾಡೋದಾ? ಬರೋ ಭಾನುವಾರ ಆರ್ಯನ್ ಎಂಗೇಜ್ಮೆಂಟ್ ಮಾಡೋಣ ಅಂತ ಕಮಿಷನರಿಗೆ ಮಾತು ಕೊಟ್ಟಿದ್ದೀನಿ. ಈಗ ಆರ್ಯನ್ ಎಂಗೇಜ್ಮೆಂಟ್ ಮಾಡಿದ್ರೆ ಅಕ್ಕನ ಮದುವೆಗೆ ಮುಂಚೆ ತಮ್ಮನ ಮದುವೆ ಮಾಡ್ತಿದ್ದಾರೆ ಅಂತ ಜನ ಮಾತಾಡ್ಕೋತಾರೆ. ಸಾಕ್ಷಿ ನಮ್ಮ ಮಾತು ಕೇಳ್ತಿಲ್ಲ. ಆ ರಂಜಿತ್ಗೆ ಸಾಕ್ಷಿನ ಮದುವೆ ಮಾಡಿಕೊಡೋದಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ಈ ಬದುಕೆ ಸಾಕು ಅಂತ ಅನಿಸ್ಬಿಟ್ಟಿದೆ. ಆರ್ಯನ್ ನಿಶ್ಚಿತಾರ್ಥನ ಮುಂದೆ ಹಾಕಿದ್ರೆ ಅನುಷನ ಅಪ್ಪ ಅದಕ್ಕೆ ಒಪ್ಪಲ್ಲ. ಸಲ ಮಾತಾಡಿ ನೋಡಿ. ನಾನೇ ನಿಮ್ಗೆ ಫೋನ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ, ನೀವೇ ಫೋನ್ ಮಾಡಿಬಿಟ್ಟಿದ್ದೀರಾ. ಎಂಗೇಜ್ಮೆಂಟ್ ವೆನ್ಯೂ ಇಲ್ಲ ಅಂತ ನೀವು ಹೇಳಲೇ ಇಲ್ಲ. ಅದ್ರ ಬಗ್ಗೆನೇ ಮಾತಾಡೋಣ ಅಂತ ನಾನು ನಿಮ್ಗೆ ಫೋನ್ ಮಾಡಿದೆ. ಏನು ನಿಮ್ಮ ಮನೇಲಿ ಇಟ್ಕೊಳ್ಳೋಣ ಅಂತೀರಾ? ನೋ ಪ್ರಾಬ್ಲಮ್. ಹಾಗಲ್ಲ ಸರ್, ಭಾನುವಾರದ ನಿಶ್ಚಿತಾರ್ಥನ ಸ್ವಲ್ಪ ಮುಂದಕ್ಕೆ ಹಾಕೋಣ ಅಂತ ಕೇಳೋದಕ್ಕೆ ಫೋನ್ ಮಾಡಿದೆ. ಏನು ನಿಶ್ಚಿತಾರ್ಥನ ಮುಂದಕ್ಕೆ ಹಾಕೋದಾ? ಅದು ನಮ್ಮನೇಲಿ ಸ್ವಲ್ಪ ಸಮಸ್ಯೆ. ಸಾಕ್ಷಿ ಮದುವೆ ವಿಷಯ ನಿಮ್ಗೆ ಹೇಳಿದ್ನಲ್ಲ, ದೊಡ್ಡ ಮಗಳ ಮದುವೆ ಆಗದೆ ತಮ್ಮನ ಮದುವೆ ಮಾಡೋದು ಅಷ್ಟು ಚೆನ್ನಾಗಿರಲ್ಲ ಅಂತ ನಮ್ಮಲ್ಲೆಲ್ಲ ಫೀಲ್ ಮಾಡ್ಕೋತಾ ಇದ್ದಾರೆ. ಅದಕ್ಕೆ ನೀವು ನಿಶ್ಚಿತಾರ್ಥನ ಇಟ್ಕೊಳ್ಳೋಣ ಅಂತ ಹೇಳಿದ್ಮೇಲೆ ನಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ರಿಗೂ ನಾನು ಫೋನಲ್ಲಿ ಹೇಳಾಯ್ತು. ಈಗ ನೀವು ನಿಶ್ಚಿತಾರ್ಥನ ಮುಂದಕ್ಕೆ ಹಾಕಿ ಅಂತಿದ್ದೀರಾ. ನಿಮ್ಮ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ, ಆದರೆ ನಮ್ಮನೆ ಪರಿಸ್ಥಿತಿನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಾನೇನು ಮದುವೆ ಬೇಡ ಅಂತ ಹೇಳ್ತಿಲ್ಲ, ಸ್ವಲ್ಪ ಮುಂದಕ್ಕೆ ಹಾಕೋಣ ಅಂತ ಹೇಳ್ತಾ ಇದ್ದೀನಿ. ಅಂದರೆ 1.5 ತಿಂಗಳು ಆದಮೇಲೆ ಅಷ್ಟರಲ್ಲಿ ನಮ್ಮ ಸಾಕ್ಷಿ ಮದುವೆ ವಿಷಯನೂ ಇತ್ಯರ್ಥ ಆಗುತ್ತೆ. ಆಮೇಲೆ ಬೇಕಾದರೆ ನಿಮ್ಮ ಬಗ್ಗೆ ನನಗೆ ತುಂಬ ಗೌರವ ಇತ್ತು ಇಲ್ಲಿ ತನಕ. ಆದರೆ ಈಗ ನಿಮ್ಮ ಬಗ್ಗೆ ಇರುವ ಗೌರವ ಎಲ್ಲ ಹೊರಟು ಹೋಗ್ತಾ ಇದೆ. ಐ ಆಮ್ ಸಾರಿ. ನೀವು ಹೇಳುವಷ್ಟು ದಿನ ಕಾಯಕ್ಕೆ ನನ್ನಿಂದ ಆಗಲ್ಲ. ನಿಮ್ಮ ಮಗಳ ಮದುವೆ ಎಲ್ಲ ಮುಗಿಸ್ಕೊಳ್ಳಿ, ಆಮೇಲೆ ನನಗೆ ಫೋನ್ ಮಾಡಿ. ಅಲ್ಲಿವರೆಗೆ ನನ್ನ ಮಗಳ ಮದುವೆ ಆಗದೆ ಇದ್ರೆ ಆಮೇಲೆ ನೋಡೋಣ. ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಯಿತು ಅಂತ ನೀವು ಯೋಚನೆ ಮಾಡಬೇಡಿ, ನನಗೇನು ಬೇಜಾರಿಲ್ಲ. ಈಗ ನೀನು ಹೇಳೋದು ಸುಲಭ, ಆಮೇಲೆ ನನ್ನನ್ನು ಬ್ಲೇಮ್ ಮಾಡ್ತೀರಾ ನೀನು ಅನುಷಾ ಇಬ್ರು. ಸಾಕ್ಷಿ, ಏನ್ ಡ್ಯಾಡ್? ನಿನ್ನ ಮದುವೆ ಮಾಡಿದೆ, ಆರ್ಯನ್ ಮದುವೆ ಮಾಡೋದಕ್ಕೆ ನಮ್ಗೆ ಯಾರಿಗೂ ಇಷ್ಟನೂ ಇಲ್ಲ, ಅದು ಚೆನ್ನಾಗೂ ಇರಲ್ಲ. ಇದನ್ನ ಕಮಿಷನರಿಗೆ ಹೇಳಿದಾಗ ಅವ್ರು ಒಪ್ಪಲಿಲ್ಲ. ಅದಕ್ಕೆ ಈ ಭಾನುವಾರ ಆರ್ಯ ಅನುಷನ್ ಎಂಗೇಜ್ಮೆಂಟ್ ಮಾಡೋಣ ಅಂತ ಅವ್ರಿಗೆ ಹೇಳಿದ್ದೆ. ಆ ಪ್ರಕಾರ ನಡ್ಕೊಳ್ತಾ ಇದ್ರೆ ಅವ್ರು ಅನುಷಂಗೆ ಬೇರೆ ಮದುವೆ ಮಾಡ್ಬಿಡ್ತಾರೆ. ನಿನಗೆ ಗೊತ್ತಲ್ಲ ಅನುಷಾ ಆರ್ಯನ್ ಎಷ್ಟು ಇಷ್ಟಪಡ್ತಾಳೆ ಅಂತ. ಅವಳು ಆರ್ಯನ್ ಬಿಟ್ಟು ಬೇರೆಯವನ್ನ ಮದುವೆ ಆಗೋದಕ್ಕೆ ಒಪ್ಪಲ್ಲ. ಈಗ ನೀನು ಸಹಾಯ ಮಾಡಿದ್ರೆ ಎಲ್ರಿಗೂ ನೆಮ್ಮದಿ ಇರೋ ಥರ ಒಂದು ದಾರಿ ಹುಡುಕ್ಬೋದು. ನೀವೇನ್ ಹೇಳಿದ್ರು ಮಾಡ್ತೀನಿ ಡ್ಯಾಡ್. ನನ್ನ ಮಾತಿಗೆ ಬೆಲೆ ಕೊಟ್ಟು ರಂಜಿತ್ ಮತ್ತೆ ಅವ್ರ ತಾಯಿನ ತುಂಬಾ ಚೆನ್ನಾಗಿ ಮಾತಾಡ್ ಕಳ್ಸಿದೀರಾ. ಹೇಳಿ ಏನ್ ಮಾಡ್ಬೇಕು? ನಾನು ಕಮಿಷನರ್ಗೆ ಹೇಳಿದಾಗೆ ಭಾನುವಾರ ಆರ್ಯ ಅನುಷನ್ ಎಂಗೇಜ್ಮೆಂಟ್ ನಡೆಸ್ಕೊಡ್ಲೇಬೇಕು. ಅದನ್ನು ಬಿಡೋಕ್ಕಾಗಲ್ಲ. ಓಕೆ. ಆರ್ಯನ್ ಎಂಗೇಜ್ಮೆಂಟ್ ಜೊತೆ ನಿನ್ನ ಎಂಗೇಜ್ಮೆಂಟು ನಡೆದ್ಬಿಟ್ರೆ ಯಾವ ಸಮಸ್ಯೆನೂ ಇರಲ್ಲ. ಅಷ್ಟೇ ತಾನೇ, ನೋ ಪ್ರಾಬ್ಲಮ್. ಆರ್ಯನ್ ಎಂಗೇಜ್ಮೆಂಟ್ ಜೊತೆಗೆ ನನ್ನ ಎಂಗೇಜ್ಮೆಂಟ್ ಮಾಡ್ಬಿಡಿ. ರಂಜಿತಿಗೆ ವಿಷಯನ ಫೋನ್ ಮಾಡಿ ಈಗಲೇ ಹೇಳ್ಬಿಡ್ತೀನಿ. ಸಾಕ್ಷಿ, ಒಂದು ನಿಮಿಷ, ಫೋನ್ ಕಟ್ ಮಾಡು. ಯಾಕೆ ಡ್ಯಾಡ್? ನೀ ರಂಜಿತ್ನ ಮದುವೆ ಆಗೋದು ನಮ್ಗೆ ಯಾರಿಗೂ ಇಷ್ಟ. ಮತ್ತೆ ಭಾನುವಾರ ಎಂಗೇಜ್ಮೆಂಟ್ ಅಂದ್ರಿ? ಅದು ಬೇರೆ ಹುಡುಗನ ಜೊತೆ ಎಂಗೇಜ್ಮೆಂಟ್ ಮಾಡೋಣ. ಯಾವಂದ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ನಾನು ರೆಡಿ ಇಲ್ಲ. ಹಾಗೂ ನನ್ನ ಎಂಗೇಜ್ಮೆಂಟ್ ಮಾಡ್ಲೇಬೇಕು ಅಂತಿದ್ರೆ ನನ್ನನ್ನು ಕಳ್ಕೊಳ್ತೀರಾ. ಓಡ್ ಹೋಗಲ್ಲ, ಸತ್ತು ಹೋಗ್ತೀನಿ.
ನಾನು ಹೇಳಿದ್ದೆ ಫೈನಲ್. ಇದು ನನ್ನ ಜೀವನದ ಪ್ರಶ್ನೆ, ತರಕಾರಿ ವ್ಯಾಪಾರ ಅಲ್ಲ. ಇದ್ರಲ್ಲೆಲ್ಲ ಚೌಕಾಸಿ ಬೇಡ. ಮದ್ವೆ ಮಾಡೋ ಹಾಗಿದ್ರೆ ರಂಜಿತ್ ಜೊತೆ ಮಾಡಿ, ಇಲ್ಲ ಅಂದ್ರೆ ಹೇಳಿದ್ನಲ್ಲ, ನಿಮ್ಮಿಷ್ಟ. ನೋಡಿ, ಇಬ್ಬರಲ್ಲಿ ಯಾರೊಬ್ರು ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳೋ ಹೋದ್ರೆ ತುಂಬಾ ಕಷ್ಟ ಆಗುತ್ತೆ. ನಾನು ಹೇಳೋದನ್ನ ಕೇಳಿ, ಭಾನುವಾರ ದಿವಸ ರಂಜಿತ್ಗೂ ಸಾಕ್ಷಿಗೂ ಎಂಗೇಜ್ಮೆಂಟ್ ಮಾಡಿಬಿಡೋಣ. ಶುಭ ಸಮಾರಂಭ ನಡಿಬೇಕಾದ ಮನೇಲಿ ಬೇರೆ ನಡೆದ್ಬಿಟ್ರೆ ಕಷ್ಟ. ಸೂರ್ಯವ್ರೆ, ಅರ್ಥ ಮಾಡ್ಕೊಳ್ಳಿ. ಅವಳೇನು ಇಷ್ಟಪಡ್ತಾಳೋ ಹಾಗೆ ಮಾಡೋಣ. ಆಯಿತು ಸಾಕ್ಷಿ, ಇನ್ನಿಷ್ಟದಾಗೆ ಆಗಲಿ. ನಿನಗೂ ರಂಜಿತ್ಗೂ ಆರ್ಯಂಗೂ ಅನುಷಾಗೂ ಭಾನುವಾರನೇ ಎಂಗೇಜ್ಮೆಂಟ್ ಇಟ್ಕೊಳ್ಳೋಣ. ಹಾಗಾದ್ರೆ ಈ ವಿಷಯನ ರಂಜಿತ್ ಮನೆಯವರು ಫೋನ್ ಮಾಡಿ ಹೇಳ್ಬೋದಲ್ವಾ? ಮೊದಲು ಕಮಿಷನರಿಗೆ ಫೋನ್ ಮಾಡಿ ಹೇಳಿ, ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡೋದು ಬೇಡ ಅಂತ. ಹಲೋ ಸೂರ್ಯ ಅವರೇ, ಐ ಆಮ್ ಸಾರಿ. ಆಗ ನಿಮ್ಮ ಹತ್ರ ತುಂಬ ಒರಟಾಗಿ ಮಾತಾಡ್ಬಿಟ್ಟೆ. ಅದಕ್ಕೆ ನಾನು ಫೋನ್ ಮಾಡಿದೆ. ಎಂಗೇಜ್ಮೆಂಟ್ ಅಂತ ನೀವೆಲ್ರಿಗೂ ಹೇಳಿದ ಮೇಲೆ ನಾನು ಕ್ಯಾನ್ಸಲ್ ಅಂತ ಹೇಳಿದ್ರೆ ನಿಮಗೆ ಕೋಪ ಬರೋದು ಸಹಜ ಬಿಡಿ. ಅದಕ್ಕೆ ಇದೇ ಭಾನುವಾರ ಆರ್ಯ ಅನುಷನ್ ಎಂಗೇಜ್ಮೆಂಟ್ ಇಟ್ಕೊಳ್ಳೋಣ ಅಂತ ಹೇಳೋದಕ್ಕೆ ಫೋನ್ ಮಾಡಿದೆ. ಹೌದಾ, ತುಂಬ ಸಂತೋಷ. ನಿಮ್ಮ ಮಗಳು ಮದುವೆ ವಿಷಯ ಏನು ಮಾಡಿದ್ರಿ? ಅವಳದ್ದು ಎಂಗೇಜ್ಮೆಂಟು ಇದೇ ಭಾನುವಾರ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಯಾರ ಜೊತೆ ಅವಳು ಮದುವೆ ಮಾಡ್ತಾ ಇದ್ದೀರಾ? ಸ್ಮಾರ್ಟ್ ಸ್ಕೂಲ್ ಟ್ರಸ್ಟಿ ರಂಜಿತ್, ಅವ್ರನ್ನ ಇವಳು ತುಂಬ ಇಷ್ಟಪಡ್ತಿದ್ದಾಳೆ. ಅದಕ್ಕೆ ಅವ್ರ ಜೊತೆಗೆ ಮದುವೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಗಲಿ ಸರ್, ತುಂಬ ಸಂತೋಷ. ಹಾಗಾದರೆ ಎಂಗೇಜ್ಮೆಂಟ್ನ ನಮ್ಮ ಮನೆ ಹತ್ರ ಇರೋ ದೇಶದಲ್ಲಿ ಇಟ್ಕೋಬೋದಲ್ವಾ? ಹಾಂ, ಆಗ್ಬೋದು ಸರ್. ಸರಿ ಸರ್. ಅನುಷಾ, ನಿನ್ನ ಇಷ್ಟದ ಹಾಗೆ ಆಯಿತು. ಸೂರ್ಯ ಅವರು ಎಂಗೇಜ್ಮೆಂಟಿಗೆ ಒಪ್ಕೊಂಡ್ರು. ಇನ್ನು ನೀನು ಯಾರಿಗೆ ಬೇಕಾದ್ರೆ ಕರಿಬೋದು. ಥ್ಯಾಂಕ್ ಯು ಡ್ಯಾಡ್. ಸಾಕ್ಷಿ, ರಂಜಿತ್ಗೆ ಫೋನ್ ಮಾಡಿ ಅವ್ರ ತಾಯಿನ ಕರ್ಕೊಂಬರೋದಕ್ಕೆ. ನೀವೇ ಫೋನ್ ಮಾಡಿ ಡ್ಯಾಡ್, ಆಗ ಅವ್ರಿಗೂ ನಂಬಿಕೆ ಬರುತ್ತೆ ಅಲ್ವಾ? ಅನುಷಾ ಡ್ಯಾಡಿಗೂ ನೀವೇ ತಾನೇ ಫೋನ್ ಮಾಡಿದ್ದು. ಎಲ್ರಿಗೂ ಸಮಾನ ಗೌರವ ಕೊಡೋದು ಒಳ್ಳೇದು ತಾನೆ. ಅವ್ನ ನಂಬರ್ ನನ್ನ ಹತ್ರ ಇಲ್ಲ. ನಾನು ಹೇಳ್ತೀನಿ, ಡಯಲ್ ಮಾಡಿ. ಹೇಳು. 9980 ಫೋನ್ ರಿಸೀವ್ ಮಾಡ್ತಿಲ್ಲ. ನಿಮ್ ನಂಬರ್ ಮೋಸ್ಟ್ಲಿ ಅವ್ರ ಹತ್ರ ಇಲ್ಲ, ಅದಕ್ಕೆ ರಿಸೀವ್ ಮಾಡ್ತಿಲ್ಲ. ನನ್ನ ಫೋನಿಂದಾನೇ ಮಾಡ್ತೀನಿ, ಮಾತಾಡಿ. ಸಾಕ್ಷಿ, ಮೊದಲು ನೀನು ಮಾತಾಡು. ಹೇಳು ಸಾಕ್ಷಿ. ಇದಕ್ಕೆ ಮುಂಚೆ ಡ್ಯಾಡಿ ನಂಬರಿಂದ ನಿಮಗೆ ಕಾಲ್ ಮಾಡಿದ್ದೆ, ಯಾಕೆ ರಿಸೀವ್ ಮಾಡಲಿಲ್ಲ? ಹೊಸ ನಂಬರ್ ಅಲ್ವಾ, ಯಾವುದೋ ಅನ್ನೋ ನಂಬರ್ ಅನ್ಕೊಂಡೆ. ನಿಮ್ಮ ಡ್ಯಾಡಿ ಏನಂದ್ರು? ಹೆದರ್ಕೊಳ್ಳೋ ಅಂಥದ್ದು ಏನೂ ಇಲ್ಲ, ಸಂತೋಷದ ವಿಷಯನೇ. ಏನು? ಅದನ್ನ ನಾನು ಹೇಳೋದಕ್ಕಿಂತ ಡ್ಯಾಡಿ ಹೇಳೋದೇ ಬೆಟರು. ಕೊಡ್ತೀನಿ, ಮಾತಾಡಿ. ತಗೊಳ್ಳಿ ಡ್ಯಾಡ್. ಹಲೋ ರಂಜಿತ್. ಹಲೋ ಸರ್, ಸಾರಿ, ಅದು ನಿಮ್ಮ ನಂಬರ್ ಅಂತ ಗೊತ್ತಾಗಲಿಲ್ಲ. ದಯವಿಟ್ಟು ತಪ್ಪು ತಿಳ್ಕೊಬಿಡಿ. ಪರವಾಗಿಲ್ಲ ಬಿಡಿ, ನಿಮ್ಮ ತಾಯಿ ಜೊತೆ ಮಾತಾಡಬೇಕಿತ್ತು. ಹಾಂ, ಇಲ್ಲೇ ಇದ್ದಾರೆ. ಒಂದು ನಿಮಿಷ ಕೊಟ್ಟೆ. ಅಮ್ಮ, ಸೂರ್ಯ ಅವರು ನಿಮ್ಮ ಹತ್ರ ಮಾತಾಡ್ಬೇಕಂತೆ. ಹಲೋ, ಹೇಳಿ ಸರ್. ನಮಸ್ಕಾರ ಮೇಡಮ್. ನಮಸ್ಕಾರ. ನಿಮ್ಮ ಮಗನಿಗೆ ನಮ್ಮ ಮಗಳನ್ನು ಕೊಡೋದಕ್ಕೆ ನಮ್ಮೆಲ್ರಿಗೂ ಒಪ್ಪಿಗೆ ಇದೆ. ತುಂಬ ಸಂತೋಷ. ಅದಕ್ಕೆ ಈ ಭಾನುವಾರ ನನ್ನ ಮಗಳ ಜೊತೆ ನಿಮ್ಮ ಮಗನ ಎಂಗೇಜ್ಮೆಂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೀವು ಒಪ್ಪೋದಾದರೆ. ಖಂಡಿತ ಮಾಡೋಣ. ಥ್ಯಾಂಕ್ ಯು ಮೇಡಮ್. ರಂಜಿತ್ಗೂ ವಿಷಯ ತಿಳಿಸ್ಬಿಡಿ. ಹಾಂ, ಹೇಳ್ತೀನಿ ಸರ್. ಇನ್ನೊಂದು ವಿಷಯ, ಎಂಗೇಜ್ಮೆಂಟ್ಗೆ ನಿಮ್ಮ ಹಸ್ಬೆಂಡ್ನ ಕರ್ಸೋದಕ್ಕಾಗತ್ತಾ? ಎಂಗೇಜ್ಮೆಂಟ್ಗೆ ನಮ್ಮ ಯಜಮಾನ್ರನ್ನ ಕರೆಸ್ಬೇಕಾ? ಹೌದು,
ಮಗನ ಎಂಗೇಜ್ಮೆಂಟ್ಗೆ ಅಪ್ಪ ಬರಲಿಲ್ಲ ಅಂದರೆ ತುಂಬ ಆಡಾಗಿರುತ್ತಲ್ವ? ಅದು ಸರ್, ಎಂಗೇಜ್ಮೆಂಟು ಮುಂದಿನ ಭಾನುವಾರನೇ ಅಂತ ಹೇಳ್ತಾ ಇದ್ದೀರಾ. ಅಷ್ಟು ಅರ್ಜೆಂಟಲ್ಲಿ ಅವರಿಗೆ ಬರೋಕ್ಕಾಗತ್ತೋ ಇಲ್ವೋ? ಅಕಸ್ಮಾತ್ ಎಂಗೇಜ್ಮೆಂಟ್ ವೇಳೆಗೆ ಅವ್ರಿಗೇನಾದ್ರು ಬರೋಕ್ಕಾಗದೇ ಇದ್ದರೆ ಮದುವೆ ಟೈಮ್ ಬಂತು ಖಂಡಿತ ಬಂದೇ ಬರ್ತಾರೆ. ಓಕೆ ಮೇಡಮ್, ಥ್ಯಾಂಕ್ಸ್ ಒನ್ಸ್ ಅಗೈನ್. ಥ್ಯಾಂಕ್ ಯು ಸೋ ಮಚ್. ಕಾಂಗ್ರಾಟ್ಸ್ ಮೈ ಸನ್. ಅಂತೂ ಸಾಕ್ಷಿನೇ ನೀನು ಮದುವೆ ಆಗ್ಬೇಕನ್ನೋ ನಿನ್ನ ಆಸೆ ಈಡೇರ್ತು. ಐ ಆಮ್ ವೆರಿ ಹ್ಯಾಪಿ ಫಾರ್ ಯು. ಎಂಜಾಯ್ ಮೈ ಸನ್. ಥ್ಯಾಂಕ್ಸ್ ಡ್ಯಾಡ್. ಸೂರ್ಯ, ನಾನು ತೋಡಿರೋ ಕೆಡ್ಡಕ್ಕೆ ಬೀಳೋದಕ್ಕೆ ರೆಡಿ ಆಗಿದೀಯಾ? ನೋಡ್ತಾ ಇರೋ, ನಿನ್ನ ಮಗಳನ್ನ ಇಟ್ಕೊಂಡು ನಿನ್ನ ಹೇಗೆ ಬುಗುರಿ ತರ ಆಡಿಸ್ತೀನಿ ಅಂತ. ಬರೀ ಬುಗ್ರಿ ಆಟ ಮಾತ್ರ ಅಲ್ಲ ಸರ್, ಎಲ್ಲಾ ತರದ ಆಟನೂ ಆಡಿಸ್ಬೇಕು. ಅರ್ಪಿತಾ, ಸೂರ್ಯ ಅವ್ರ ಮೇಲೆ ನಿನಗೆ ಯಾವುದೋ ಕೋಪ ಇರಬಹುದು. ಆ ಕೋಪನ ನನ್ನ ಮಗನ ತಲೆಗೆ, ನಮ್ಮ ಯಜಮಾನ್ರ ತಲೆಗೆ ತುರ್ಕಕ್ ನೋಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ. ನೋಡು ರಂಜಿತ್, ಸೂರ್ಯ ಅವರು ಅವ್ರ ಮಗಳನ್ನ ನಿನಗೆ ಮದುವೆ ಮಾಡ್ಕೊಡೋ ನಿರ್ಧಾರ ತಗೊಂಡಿರೋದು ನನ್ನ ಕಾರಣಕ್ಕಲ್ಲ. ಅವರಿಗೆ ಅವ್ರ ಮಗಳ ಮೇಲಿರೋ ಪ್ರೀತಿಗೋಸ್ಕರ. ಆ ಪ್ರೀತಿಯಿಂದ ಅವರು ಈ ಮದುವೆಗೆ ಒಪ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಅವಳನ್ನ ಅಯ್ಯೋ ಅನಿಸ್ಬಾರ್ದು. ನೀಡು ಅದನ್ನ ತಿಳ್ಕೊ. ಖಂಡಿತ ಇಲ್ಲಮ್ಮ, ಸ್ವೇರ್. ಏಯ್ ಹೋಗ್ಲಿ ಬಿಡ. ಸೂರ್ಯ ಅವರು ಬೇರೆ ಏನು ವಿಷಯ ಹೇಳಿದ್ರು? ಅಂದ್ರೆ ಐ ಮೀನ್ ಮದುವೆ ಬಗ್ಗೆನೋ ಎಂಗೇಜ್ಮೆಂಟ್ ಬಗ್ಗೆನೋ ಏನಾದ್ರು ಹೇಳಿದ್ರಾ? ಭಾನುವಾರ ಎಂಗೇಜ್ಮೆಂಟ್ ಇಟ್ಕೊಳ್ಳೋಣ ಅಂತ ಹೇಳಿದ್ದಾರೆ ಡ್ಯಾಡ್. ಬಾ ರಂಜಿತ್, ಆ ಸೂರ್ಯ ನಿನ್ನ ಸಾಕ್ಷಿ ಮದುವೆಗೆ ಇಷ್ಟು ಬೇಗ ಒಪ್ಕೋತಾನೆ ಅಂತ ನಾನಂತೂ ಖಂಡಿತ ಅಂದ್ಕೊಂಡಿರಲಿಲ್ಲ. ಇವರಿಬ್ರು ಮದ್ವೆ ಆಗೋದೇ ಇಲ್ವೇನೋ ಅನ್ಕೊಂಡಿದ್ದೆ ನಾನು. ನಿನ್ನ ಆಸಕ್ತಿ ಇರೋದು ಇವರಿಬ್ಬರ ಮದುವೆ ಮೇಲಲ್ಲ. ಸಾಕ್ಷಿ ನಮ್ಮನೆ ಸೊಸೆ ಆದ್ರೆ ಸೂರ್ಯ ಅವ್ರಿಗೆ ಅವಮಾನ ಆಗತ್ತೆ, ಅದನ್ನ ಎಂಜಾಯ್ ಮಾಡ್ಬೋದು ಅಂತ ಅನ್ಕೊಂಡಿದ್ಯಾ ನೀನು. ಅದಕ್ಕೆ ನಾನು ಅವಕಾಶ ಕೊಡೋದಿಲ್ಲ. ಏನೇ ಆದ್ರೂ ಹೇಳಿದ್ದನ್ನ ಸಾಧಿಸಿದ್ಯಾ ಮಗನೇ. ಬೇಷ್, ಹುಲಿ ಹೊಟ್ಟೆಯಲ್ಲಿ ಹುಲಿಯಾಗೆ ಹುಟ್ಟಿದ್ಯಾ. ಆ ಸಾಕ್ಷಿ ನಿನ್ನ ಮದುವೆ ಆಗಿ ನಮ್ಮ ಮನೆ ಹೊಸಲು ತುಳಿಲಿ, ಆಮೇಲೆ ಇದೆಯಾ ಆ ಸೂರ್ಯನಿಗೆ ಮಾರಿ ಹಬ್ಬ. ಯಾವಾಗ್ಲೂ ಇನ್ನೊಬ್ಬರನ್ನ ತುಳಿಯೋದನ್ನೇ ನೋಡ್ತೀರಲ್ಲ ನೀವು. ಸಾಕ್ಷಿ ಮತ್ತೆ ರಂಜಿತ್ ಎಂಗೇಜ್ಮೆಂಟ್ಗೆ ಇನ್ನೊಂದು ದೊಡ್ಡ ಅಡ್ಡಿ ಇದೆ. ಸೂರ್ಯ ಅವರು ನಿಮ್ ಯಜಮಾನ್ರನ್ನ ಎಂಗೇಜ್ಮೆಂಟ್ ಕರ್ಕೊಂಬನ್ನಿ ಅಂತ ಇಂಡೈರೆಕ್ಟ್ ಆಗಿ ಕಂಡೀಷನ್ ಹಾಕಿದ್ದಾರೆ. ಅವ್ನು ಹೇಳಿದ ಕಂಡೀಷನ್ ನಾವು ಒಪ್ಕೊಳ್ಳೇಬೇಕು ಅಂತೇನು ಇಲ್ವಲ್ಲ. ಅಂದ್ರೆ ಎಂಗೇಜ್ಮೆಂಟ್ ಬರೋದಿಲ್ವಾ ನೀವು? ನಾನು ಬಂದ್ರೆ ಎಂಗೇಜ್ಮೆಂಟ್ ನಡೆಯಲ್ಲ. ಮತ್ತೆ ಈಗ ತಾನೇ ನಿಮ್ಮನ್ನ ನೀವು ಹುಲಿ ಅಂತ ಹೇಳ್ಕೊತಾ ಇದ್ರಿ. ಹುಲಿ ಯಾವತ್ತು ಇಂಡೈರೆಕ್ಟ್ ಆಗಿ ಬೇಟೆ ಆಡೋದಿಲ್ಲ, ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡುತ್ತೆ ಶತ್ರು ಮೇಲೆ. ನಿಮಗೆ ಧೈರ್ಯ ಇದ್ರೆ ಸಾಕ್ಷಿ ಮತ್ತೆ ರಂಜಿತ್ ಎಂಗೇಜ್ಮೆಂಟ್ಗೆ ಅವ್ರ ಮನೆಗೆ ಬನ್ನಿ ಅವತ್ತು. ಬೇರೆಯವ್ರ ಮುಂದೆ ಗಂಡನ ಜೊತೆ ಹೇಗೆ ಮಾತಾಡ್ಬೇಕು ಅನ್ನೋದನ್ನ ಕಲ್ತ್ಕೋ. ಇಲ್ದಿದ್ರೆ ಅಷ್ಟೇ, ಬೇರೆಯವ್ರ ಮುಂದೆ ಹೆಂಡತಿ ಜೊತೆ ಹೇಗೆ ಮಾತಾಡ್ಬೇಕು ಅನ್ನೋದನ್ನ ಕಲ್ತ್ಕೊಳ್ಳಿ. ಐ ಆಮ್ ಸಾರಿ ಮಗನೇ. ದಯವಿಟ್ಟು ನಿಮ್ಮಮ್ಮನಿಗೆ ನೀನೇ ಬುದ್ಧಿ ಹೇಳು. ಯಾವಾಗಲೂ ಬೇರೆಯವ್ರನ್ನ ನನ್ನ ಮುಂದೆ ಹೊಗಳ್ತಾಳೆ. ಮದುವೆ ಆದಾಗಿಂದ ಇವತ್ತಿನವರೆಗೂ ನನ್ನ ಬಗ್ಗೆ ಒಂದು ಒಳ್ಳೆ ಮಾತಾಡಿಲ್ಲ ಅವಳು. ನೀವು ಒಳ್ಳೆ ಕೆಲಸ ಮಾಡಿದಿದ್ರೆ ನಾನು ಯಾವಾಗಲೂ ಒಳ್ಳೆ ಮಾತೇ ಆಡ್ತಾ ಇದ್ದೆ. ಆದರೆ ಹೇಳ್ಕೊಳ್ಳೋಂಥ ಒಳ್ಳೆ ಕೆಲಸ ಒಂದಾದ್ರೂ ಮಾಡಿದ್ದೀರಾ ನೀವು? ನೀವು ಮಾಡೋ ಕೆಟ್ಟ ಕೆಲಸಗಳು ಸಾಲದು ಅಂತ ಊರಲ್ಲಿರೋ ಕೆಟ್ಟ ಮನುಷ್ಯನ್ನೆಲ್ಲ ಮನೆಗೆ ಕರ್ಕೊಂಡ್ಬರ್ತೀರಾ? ಅಮ್ಮ ಸಾಕು, ನಿಲ್ಲಿಸ್ತೀರಾ? ನನ್ನ ಮದುವೆ ಖುಷಿ ವಿಷಯ ಮಾತಾಡೋ ಟೈಮಲ್ಲಿ ನೀವಿಬ್ರು ಜಗಳ ಬೇಕಾ? ಸಾರಿ ಕಣೋ ರಂಜಿತ್. ಈಗ ಹೇಳಿ, ಎಂಗೇಜ್ಮೆಂಟ್ ದಿನ ನಿಮ್ಮ ಬಗ್ಗೆ ಅವ್ರೇನಾದ್ರೂ ಕೇಳಿದ್ರೆ ಏನು ಹೇಳೋದು ನಾವು? ಏನೋ ದೊಡ್ಡ ಹರಿಶ್ಚಂದ್ರ ಮೊಮ್ಮಗಳ ಥರ ಮಾತಾಡ್ತೀಯ. ದಯವಿಟ್ಟು ನನ್ನ ಮಾತನ್ನ ಅರ್ಥ ಮಾಡ್ಕೋ. ನಾನು ಬಂದ್ರೆ ಎಂಗೇಜ್ಮೆಂಟ್ ನಡೆಯಲ್ಲ. ನನಗೋಸ್ಕರ ಅಲ್ದಿದ್ರು ಮಗ ರಂಜಿತ್ಗೋಸ್ಕರ ನಾನು ಹೇಳೋದನ್ನ ಒಪ್ಕೋ. ನಿಮ್ಮ ಯಜಮಾನ್ರು ಎಲ್ಲಿ ಅಂತ ಕೇಳಿದ್ರೆ ಫಾರಿನ್ಗೆ ಹೋಗಿದ್ದಾರೆ ಅಂತ ಹೇಳ್ಬಿಡು. ಒಮ್ಮೆ ಎಂಗೇಜ್ಮೆಂಟ್ ಆಗ್ಲಿ, ಆಮೇಲೆ ನೀನ್ ಹೇಳಿದಾಗೆ ಕೇಳ್ತೀನಿ ಮಾರಾಯ್ತಿ. ಪ್ಲೀಸ್ ಮಾ, ಒಪ್ಕೊಳ್ಳಿ. ನೀವು ಫೋನಲ್ಲಿ ಹೇಳಿದ್ರೆ ಗೊತ್ತಾಗಲ್ಲ ಸರ್. ನಮ್ಮ ಅಪ್ಪ ಅಮ್ಮನ್ನು ಕರ್ಕೊಂಡು ಬರ್ತೀನಿ, ಓಕೆನಾ? ಸಾಕ್ಷಿ, ಯಾರ ಹತ್ರ ನೀನು ಮಮ್ಮಿ ಡ್ಯಾಡಿನ ಕರ್ಕೊಂಡ್ಬರ್ತೀನಿ ಅಂತ ಹೇಳ್ತಾ ಇದೆಯಾ? ಜುವೆಲ್ರಿ ಶಾಪ್ ಅವನಮ್ಮ. ಅವನಿಗೆ ಹೇಗೋ ಗೊತ್ತಾಗ್ಬಿಟ್ಟಿದೆ ನಮ್ಮ ಮನೇಲಿ 2 ಮದ್ವೆ ನಡೀತಾ ಇದೆ ಅಂತ. ಅದಕ್ಕೆ ನಮ್ಮ ಶಾಪಿಗೆ ಬನ್ನಿ, ಆ ಡಿಸೈನ್ ತೋರಿಸ್ತೀನಿ, ಈ ಡಿಸೈನ್ ತೋರಿಸ್ತೀನಿ ಅಂತ ಕೊರಿತಾ ಇದ್ದಾನೆ, ಬಿಡ್ತಾನೆ ಇಲ್ಲ. ಅವನಿಗೆ ನಾನೇ ಫೋನ್ ಮಾಡಿ ಹೇಳಿದ್ದು ಪುಟ್ಟಿ. ಹೌದಾ ಅಮ್ಮ? ಹಾಗಾದ್ರೆ ಇವತ್ತೇ ಹೋಗೋಣ ಜುವೆಲ್ರಿ ಶಾಪ್ಗೆ. ಹೋಗೋಣ, ಆದರೆ ನಿಮ್ಮಪ್ಪನ ಹತ್ರ ಒಂದ್ಸಲ ಕೇಳು. ಆರ್ಯ, ನಿನ್ನ ಎಂಗೇಜ್ಮೆಂಟ್ನ ಕಮಿಷನರ್ ಅವ್ರ ಮನೆ ಹತ್ರ ದೇವಸ್ಥಾನದಲ್ಲಿ ಮಾಡೋಣ ಅಂತ ಹೇಳಿದ್ದಾರೆ. ಅಲ್ಲಿ ವ್ಯವಸ್ಥೆ ಏನಿದೆ ನೋಡ್ಕೊಂಬ. ನೀವು ಬನ್ನಿ ಡ್ಯಾಡ್, ಬರ್ತಾ ಹೊಸ ಬಟ್ಟೆಗಳನ್ನ ತರ್ಬೋದು.
ಯಾವ ಸಂತೋಷಕ್ಕೆ ಅಂತ ಹೊಸ ಬಟ್ಟೆ ತಗೊಳ್ಳಿ? ಹಾಗೆಲ್ಲ ಏನು ಹೇಳೋ ಆಗಿಲ್ಲ. ನೀವು ಹೊಸ ಬಟ್ಟೆ ತಗೊಂಡು ನಮ್ಮೆಲ್ರಿಗೂ ಹೊಸ ಬಟ್ಟೆ ಜ್ಯುವೆಲ್ರಿ ಎಲ್ಲ ಕೊಡಿಸ್ಬೇಕು. ನಾನು ಕ್ರೆಡಿಟ್ ಕಾರ್ಡ್ ಕೊಡ್ತೀನಿ, ಏನ್ ಬೇಕೋ ತಗೋ. ನೋ ಕಾರ್ಡ್, ನೀವು ನಮ್ ಜೊತೆ ಬಂದು ಕೊಡಿಸ್ಬೇಕು. ಪ್ಲೀಸ್ ಪ್ಲೀಸ್ ಪ್ಲೀಸ್. ರಂಜಿತ್ ಫೋನ್ ಮಾಡಿದ್ನ? ಇಲ್ಲ, ಯಾಕೆ? ಎಂಗೇಜ್ಮೆಂಟ್ಗೆ ಮುಂಚೆ ಅವ್ರ ತಂದೆ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಅವ್ರು ಇಲ್ಲಿಲ್ಲ ಡ್ಯಾಡ್, ಅಬ್ರಾಡ್ ನಲ್ಲಿದ್ದಾರೆ. ಅಟ್ಲೀಸ್ಟ್ ಫೋನ್ ಮಾಡ್ಬೋದಲ್ವಾ? ತಂದೆ ಸೊಸೆ ಆಗ್ತಿರೋಳ ಹತ್ರ ಒಂದು ಸಲನೂ ಫೋನಲ್ಲಿ ಮಾತಾಡಿಲ್ಲ. ಅಟ್ಲೀಸ್ಟ್ ಅವ್ರ ಮನೆಯವ್ರ ಹತ್ರನೂ ಮಾತಾಡಿಲ್ಲ. ಇದು ಸ್ವಲ್ಪ ಆಡ್ ಅಂತ ಅನಿಸ್ತಾ ಇಲ್ವಾ ನಿನಗೆ? ನೀವು ಎಂಗೇಜ್ಮೆಂಟ್ ನಿಲ್ಸೋದಕ್ಕೆ ಮತ್ತೆ ಏನಾದ್ರೂ ಕಾರಣ ಹುಡುಕ್ತಾ ಇದ್ರೆ ನಂಗೆ ತುಂಬಾ ಬೇಜಾರಾಗುತ್ತೆ. ಸಾಕ್ಷಿ, ಅವ್ರು ಹೇಳ್ತಿರೋದು ಸರಿಯಾಗೇ ಇದೆ. ನಾವೆಷ್ಟೋ ಸರಿ ರಂಜಿತ್ ತಂದೆ ತಾಯಿ ಬಗ್ಗೆ ಮಾತಾಡ್ಕೊಂಡಿದ್ದೀವಿ. ರಂಜಿತ್ ತಂದೆ ತಾಯಿಗೂ ನಿನ್ನ ಬಗ್ಗೆ, ನಿನ್ನ ಫ್ಯಾಮಿಲಿ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ಇರಬೇಕಲ್ವಾ? ನೀನು ರಂಜಿತ್ ಹತ್ರ ಅವ್ರ ತಂದೆ ನಂಬರ್ ಇಸ್ಕೋ, ನಾನೇ ಅವ್ರ ಹತ್ರ ಮಾತಾಡ್ತೀನಿ. ಓಕೆನಾ? ಸರಿ ಡ್ಯಾಡ್. ಮಗಳ ಎಂಗೇಜ್ಮೆಂಟ್ ಆಗ್ತಾ ಇದೆ. ಆ ಹುಡುಗನ ಬಗ್ಗೆ, ಹುಡುಗನ ಫ್ಯಾಮಿಲಿ ಬಗ್ಗೆ ಅವನ ತಂದೆ ಯಾರು ಅಂತಾನೆ ಗೊತ್ತಿಲ್ಲ. ಬಹುಶಃ ಪ್ರಪಂಚದಲ್ಲಿ ಯಾವ ತಂದೆನೂ ತನ್ನ ಮಗಳ ಎಂಗೇಜ್ಮೆಂಟ್ನ ಹೀಗೆ ಮಾಡಿರಲ್ಲ. ಡೋಂಟ್ ವರಿ ಡ್ಯಾಡ್, ನಾಳೆ ಅಷ್ಟೊತ್ತಿಗೆ ರಂಜಿತ್ ಪ್ರತಿ ಡೀಟೇಲ್ಸ್ ನಿಮಗೆ ತಿಳಿಯುತ್ತೆ. ಹಾಯ್, ಒಬ್ರದ್ದು ಬ್ಯಾಕ್ಗ್ರೌಂಡ್ ಡೀಟೇಲ್ಸ್ ಚೆಕ್ ಮಾಡಕ್ಕೆ ಹೇಳಿದ್ನಲ್ಲ, ಏನಾಯ್ತು? ಓಕೆ, ಇದು ಅನ್ಅಫಿಷಿಯಲ್ ಆಗಿ ಮಾಡ್ತಿರೋದು. ಬಿ ಕೇರ್ಫುಲ್. ನನ್ನ ಹೆಸರು ಎಲ್ಲೋ ಆಚೆ ಗೊತ್ತಾಗ್ಬಾರ್ದು. ಗಾಟ್? ಓಕೆ ಡ್ಯಾಡ್, ಡಿಪಾರ್ಟ್ಮೆಂಟಲ್ಲಿ ನಂಗೊಬ್ಬ ಇನ್ಫಾರ್ಮರ್ ಇದ್ದಾನೆ. ಅವನು ಹೇಳಿ ರಂಜಿತ್ ಪ್ರತಿ ಡೀಟೇಲ್ಸ್ ತಗೋ ಅಂತ ಹೇಳಿದ್ದೀನಿ. ಅವ್ನು ಓದಿದ ಸ್ಕೂಲು, ಕಾಲೇಜ್, ಫ್ರೆಂಡ್ಸ್, ರಿಲೇಟಿವ್ಸ್, ತಂದೆ ಎಲ್ಲ ಡೀಟೇಲ್ಸ್ ನಮಗೆ ಹೇಳ್ತಾನೆ. ಗುಡ್. ಆದರೆ ಇದು ಎಂಗೇಜ್ಮೆಂಟ್ಗಿಂತ ಮುಂಚೆನೇ ನಮ್ಗೆ ಗೊತ್ತಾಗಬೇಕು. ಶ್ಯೂರ್ಲಿ ಡ್ಯಾಡ್, ನಾಳೆ ಅಷ್ಟೊತ್ತಿಗೆ ನಿಮಗೆಲ್ಲ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಯಾಕೆ? ನಮ್ಮ ಮದುವೆಗೆ ನಿಮ್ಮ ಡ್ಯಾಡಿನ ಒಪ್ಸಿದ್ದಕ್ಕೆ. ನಮ್ ಡ್ಯಾಡಿನ ಒಪ್ಸೋದು ಎಷ್ಟು ಕಷ್ಟ ಆಯ್ತು ಗೊತ್ತಾ? ಇಷ್ಟಪಟ್ಮೇಲೆ ಕಷ್ಟನೂ ಪಡ್ಬೇಕಪ್ಪ. ನಿಮ್ ಜೊತೆ ಕಷ್ಟ ಪಟ್ಕೊಂಡು ಬದುಕಲ್ಲ, ನಾನು ನಿಮ್ಮನ್ನ ಇಷ್ಟಪಟ್ಟಿರೋದು. ನನ್ನ ಕಡೆಯಿಂದ ನಿನಗೆ ಯಾವತ್ತಿಗೂ ಕಷ್ಟ ಆಗಲ್ಲ ಸಾಕ್ಷಿ. ಅದ್ ನನಗೆ ಗೊತ್ತು. ಸೊ ಸೊ ನಥಿಂಗ್. ಆಗ್ಲೇ ನಥಿಂಗಾ? ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್, ಬಟ್ ಈಗ ನಥಿಂಗ್. ಸೊ ಈಗ ಎಂಗೇಜ್ಮೆಂಟು, ಆಮೇಲೆ ಮದುವೆ, ಆಮೇಲೆ ಆಮೇಲೆ ಸಂಸಾರ. ಮದುವೆ ಆದ್ಮೇಲೆ ಸಂಸಾರ ಶುರು ಮಾಡೋಕ್ಕೂ ಮುಂಚೆ ಒಂದು ಸುಂದರವಾದ ಸನ್ನಿವೇಶ ಇದೆ. ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ. ಸಾಕ್ಷಿ, ವೈ ಆರ್ ಯು ಸೋ ಅನ್ರೊಮ್ಯಾಂಟಿಕ್ ಯಾರ್? ಯಾಕೆ ಅಂದ್ರೆ ಐ ಡೋಂಟ್ ವಾಂಟ್ ಟು ಬಿ ರೊಮ್ಯಾಂಟಿಕ್ ಓವರ್ ಫೋನ್. ಓ ಸರಿ, ಹಾಗಾದ್ರೆ ಎಲ್ಲಿ ಸಿಗೋಣ? ಆಸೆ ಕೊನೆನೇ ಇಲ್ಲ ಅಲ್ವಾ? ಆಸೆ ಇಲ್ದಿದ್ರೆ ಮದುವೆ ಏನಕ್ಕೆ? ಮಠ ಸೇರ್ಕೋತಿದ್ದೆ. ಸೊ ಎಲ್ಲಿ ಮೀಟ್ ಮಾಡೋಣ? ಶಡಪ್, ನಾನೆಲ್ದು ಸಿಗಲ್ಲ. ಸಾಕ್ಷಿ, ನಿನಗೆ ಪ್ಯಾರಿಸ್ ಇಷ್ಟ ಅಲ್ಲ? ಯಾಕೆ? ಹನಿಮೂನ್ ಪ್ಲಾನ್ ಮಾಡಕ್ಕೆ. ನಮ್ ಕಡೆ ಮದ್ವೆ ಆದ್ಮೇಲೆ ಹನಿಮೂನ್ಗೆ ಹೋಗೋದು. ನಮ್ಮ ಕಡೆ ಏನು, ಹನಿಮೂನ್ ಮುಗಿಸಿ ಮಕ್ಕಳನ್ನ ತೊಡೆ ಮೇಲೆ ಕೂರಿಸಿ ಮದುವೆ ಮಾಡಿಸ್ತಾರೆ ಅನ್ಕೊಂಡ್ಯಾ? ಅದು ಒಂಥರ ಚೆನ್ನಾಗಿರುತ್ತಲ್ವಾ? ಅಪ್ಪ ಅಮ್ಮನ ಮದ್ವೆ ನೋಡೋ ಅದೃಷ್ಟ ಎಷ್ಟು ಜನ ಮಕ್ಳಿಗೆ ಸಿಗುತ್ತೆ. ನೀನ್ ಗ್ರೀನ್ ಸಿಗ್ನಲ್ ಕೊಟ್ರೆ ಅದ್ರ ಕಡೆನೂ ಗಮನ ಕೊಡ್ಬೋದು. ರಂಜಿತ್. ಓಕೆ ಓಕೆ, ಸಾರಿ. ಸರಿ, ನನ್ಗೆ ನಿಮ್ ಡ್ಯಾಡಿ ನಂಬರ್ ಕೊಡಿ. ಯಾಕೆ? ನಾನು ನಿಮ್ ಡ್ಯಾಡಿ ಹತ್ರ ಯಾವತ್ತೂ ಮಾತಾಡಿಲ್ಲ. ಒಂದ್ಸಲ ಮಾತಾಡ್ತೀನಿ. ಆಮೇಲೆ ಡ್ಯಾಡಿನೂ ನಿಮ್ ತಂದೆ ಹತ್ರ ಮಾತಾಡ್ಬೇಕಂತೆ. ನಮ್ಮ ಮದ್ವೆ ವಿಷಯನ ಡಿಸ್ಕಸ್ ಮಾಡ್ಬೇಕಂತೆ. ಹಾ, ನಮ್ಮ ತಾಯಿ ಜೊತೆ ಡಿಸ್ಕಸ್ ಮಾಡಿದಾರಲ್ಲ. ಮುಂದಿನ ಭಾನುವಾರ ಎಂಗೇಜ್ಮೆಂಟ್ ಮಾಡೋಣ ಅಂತ ಫೋನಲ್ಲಿ ಹೇಳಿದ್ದಾರೆ. ನಮ್ಮ ಮನೇಲಿ ನಮ್ಮ ತಾಯಿದೇ ಎಲ್ಲ ರಾಜ್ಯಭಾರ. ಹಾ,
ಅವ್ರು ಹೇಗೆ ಮಾಡೋಣ ಅಂತಾರೋ ನಮ್ಮ ತಂದೆ ಅದಕ್ಕೆ ಕಣ್ಣು ಮುಚ್ಕೊಂಡು ಹ್ಞೂ ಅನ್ಬೇಕು, ಅಷ್ಟೇ ಅವ್ರ ಕೆಲಸ. ಆದ್ರೂ ನಮ್ ಕಡೆಯಿಂದ ಫಾರ್ಮಲ್ ಆಗಿ ಹೇಳೋದನ್ನ ಹೇಳಲೇಬೇಕು ಅಲ್ವಾ? ತಮ್ಮ ಮಗಳು ಸೊಸೆಯಾಗಿ ಹೋಗೋ ಮನೆ ಯಜಮಾನ್ರ ಬಗ್ಗೆ ತಿಳ್ಕೊಳ್ಳೋದು ನಮ್ ಡ್ಯಾಡಿ ಹಕ್ಕಲ್ವಾ? ಹಾಂ ಹಾಂ, ಹೌದು ಹೌದು ಹೌದು. ನೀವು ಚಿದಂಬರಂ ಜೊತೆ ಕ್ಲೋಸ್ ಆಗಿದ್ದೀರಲ್ಲ, ಅದಕ್ಕೆ ಡ್ಯಾಡಿಗೆ ತುಂಬಾ ಆತಂಕ, ನಾನೆಲ್ಲಿ ಲೈಫ್ನ ಹಾಳು ಮಾಡ್ಕೊಂಡ್ಬಿಡ್ತೀನಿ ಅಂತ. ಒಂದ್ಸಲ ನಿಮ್ಮ ತಂದೆ ಜೊತೆ ಮಾತಾಡಿದ್ರೆ ಅವ್ರಿಗೂ ಸಮಾಧಾನ ಆಗತ್ತೆ ಅಲ್ವಾ? ನಿಮಗೂ ಹಾಗೆ ಅನ್ನಿಸ್ತಾ ಇದೆಯಾ? ಅನ್ಸಿದ್ರೆ ಡ್ಯಾಡಿ ಜೊತೆ ನಿಮ್ಗೋಸ್ಕರ ಫೈಟ್ ಮಾಡ್ತಾ ಇದ್ನ ರಂಜಿತ್. ಒಂದ್ಸಲ ನಿಮ್ಮ ಡ್ಯಾಡಿ ಜೊತೆ ಮಾತಾಡಿದ್ರೆ ಅವ್ರ ಡೌಟು ಕ್ಲಿಯರ್ ಆಗತ್ತಲ್ವಾ? ನಂಬರ್ ಕೊಡಿ. ಡ್ಯಾಡಿ ನಂಬರ್ ಕೊಡೋಕ್ಕಾಗಲ್ಲ ಸಾಕ್ಷಿ. ಹಾ, ನಂಬರ್ ಕೊಡೋಕ್ಕಾಗಲ್ವಾ? ಐ ಮೀನ್ ನನ್ನ ಹತ್ರ ನಮ್ಮ ಡ್ಯಾಡ್ ನಂಬರ್ ಇಲ್ಲ ಅಂತ ಹೇಳಿದೆ. ನಿಮ್ಮ ಡ್ಯಾಡಿ ನಂಬರ್ ನಿಮ್ಮ ಹತ್ರ ಇಲ್ವಾ? ಸುಮ್ಮನೆ ಕತೆ ಹೊಡಿಬೇಡಿ ರಂಜಿತ್, ನಂಬರ್ ಕೊಡಿ. ನಿಜವಾಗ್ಲೂ ಸಾಕ್ಷಿ, ಅಲ್ಲ ಅದು ನನ್ನ ಹತ್ರ ನಂಬರ್ ಇತ್ತು, ಆದರೆ ಅದ್ಯಾಕೋ ಮೊನ್ನೆಯಿಂದ ನಂಬರ್ ವರ್ಕ್ ಆಗ್ತಿಲ್ಲ. ಹಾಂ, ಮೋಸ್ಟ್ಲಿ ನಮ್ಮ ಡ್ಯಾಡ್ ನಂಬರ್ ಚೇಂಜ್ ಮಾಡ್ಕೊಂಡಿರ್ಬೇಕು. ಅದೇನು ಗೊತ್ತಾ, ನಾನು ನಮ್ಮ ಡ್ಯಾಡ್ ಹತ್ರ ನಾರ್ಮಲಿ ವಿಡಿಯೋ ಕಾಲಲ್ಲೇ ಮಾತಾಡೋದು, ಹಾಗಾಗಿ ಫೋನಲ್ಲಿ ಮಾತಾಡಿದ್ದು ಕಡಿಮೆ ನೋಡು. ಮತ್ತೆ ಡ್ಯಾಡಿ ಕೇಳಿದ್ರೆ ಏನು ಹೇಳಿ? ನಾಳೆ ನಾಳಿದ್ರಲ್ಲಿ ಅವರೇ ನನಗೆ ಫೋನ್ ಮಾಡ್ತಾರೆ, ಆಗ ನಂಬರ್ ಸೇವ್ ಮಾಡ್ಕೋತೀನಿ. ಹಾಂ, ನಂಬರ್ನ ಸೇವ್ ಮಾಡ್ಕೊಳ್ಳೋದಲ್ಲ, ನಮ್ಮ ಡ್ಯಾಡಿಗೆ ನಿಮ್ಮ ಡ್ಯಾಡಿ ನಂಬರ್ ಕೊಡಬೇಕು. ಹಾಂ ಹಾಂ, ಶ್ಯೂರ್ ಖಂಡಿತ ಕೊಡ್ತೀನಿ. ಹಾಂ, ಬಾಯ್. ಓಕೆ, ಬಾಯ್.